ಬಿಟ್ಟು ಶೋಕಿ ಮಾಡ್ಲಿಕ್ಕೆ ಹೋಗಿ ಇದನ್ನು ಮುದ್ದೆ ಹಾಕಿಬಿಟ್ನಾ? ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಗೊತ್ತಾಗ್ತದೆ. ಸೊ ಇವತ್ತು ನಾವು ನಮ್ಮದು ಫ್ಯಾಮಿಲಿ ಒಟ್ಟಿಗೆ ಬಂದದ್ದು ಸೀದಾ ಮಲ್ಪೆ ಬೀಚಿಗೆ. ಹೀಗೆ ಇನ್ನು ತಿಂಗಳಿಗೆ ಒಂದು ಸಲ ಆದರೂ ಫ್ಯಾಮಿಲಿ ಒಟ್ಟಿಗೆ ತಿರುಗ್ಲಿಕ್ಕೆ ಹೋಗಬೇಕು. ಯಾಕಂದರೆ ಅದರಲ್ಲಿ ಒಂದು ಪೀಸ್ ಸಹ ಸಿಗ್ತದೆ, ಅವ್ರಿಗೆ ಸಹ ಖುಷಿ ಸಹ ಇರ್ತದೆ. ಸೊ ಹಾಗೆ ನಾವು ಸನ್ಸೆಟ್ಟಿಗೋಸ್ಕರ ಬಂದಿದ್ದು. ಫೈನಲಿ ಸನ್ಸೆಟ್ ಸಿಕ್ತು. ಅಪ್ರಾಕ್ಸ್ ಅರ್ಧ ಗಂಟೆ ತನಕ ನಮ್ಮ ಸನ್ಸೆಟ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಇನ್ನು ಸತ್ಯ ಹೇಳಿಕ್ಕೆ ಹೋದರೆ ಈ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡೋ ಟೈಮ್ ಮಾತ್ರ ತುಂಬ ಪ್ರೀಷಿಯಸ್ ಆಗಿರ್ತದೆ. ಯಾಕಂದರೆ ನೀವು ಎಷ್ಟೇ ಟೆನ್ಷನ್ ಆಗಿರಲಿ ಮೈಂಡ್ ಮಾತ್ರ ರಿಲೀಫ್ ಆಗಿರ್ತದೆ. ಅದರಲ್ಲಿ ಜನ ನೋಡಿ ಗಾಯ್ಸ್, ಎಂಥ ಜನ! ಜನ ಅಂತೂ ಸಾಗರ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ದಾರೆ. ಸೊ ಕೆಲವೊಬ್ಬರಿಗೆ ಇದೊಂದು ಸ್ವಲ್ಪ ರಿಸ್ಕಿ ಅನಿಸ್ತದೆ, ಕೆಲವೊಬ್ಬರಿಗೆ ಎಕ್ಸೈಟಿಂಗ್ ಅನಿಸ್ತದೆ. ನಾನೇ ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರ್ತೇನೆ ಗಾಯ್ಸ್. ನನಗೆ ಇದೆಲ್ಲ ಎಕ್ಸೈಟಿಂಗ್. ಬಟ್ ನಮ್ಮ ಫ್ಯಾಮಿಲಿಯವ್ರು ಕಂಡವರೆಲ್ಲ ಬೈತಿದ್ರು, ನೀವೆಲ್ಲ ಹೋಗಬೇಡಿ ಮಾರ್ರೆ, ಹೆದರಿಕೆ ಆಗುತ್ತಂತ. ಇನ್ನು ಬಿಟ್ಟು ಶೋಕಿ ಮಾಡಲಿಕ್ಕೋಸ್ಕರ ಇಲ್ಲಿ ಪುಲ್ಲಪ್ ಮಾಡ್ಲಿಕ್ಕೆ ನೋಡಿದೆ. ಜೀವದ ಭಾರ ಹೆಚ್ಚಿರೋದ್ರಿಂದ ಹೆಚ್ಚು ಪುಲ್ಲಪ್ ಮಾಡ್ಲಿಕ್ಕೆ ಆಗಿಲ್ಲ. ಲಾಸ್ಟಿಗೆ ಟಕ್ ಅಂತ ಸೌಂಡ್ ಬಂತು, ಸೀದಾ ಇಳ್ಕೊಂಡೆ. ಅದು ಕಟ್ಟಾದರೆ ಮಾತ್ರ ನನ್ನ ಬುಡಕ್ಕೆ ಬರ್ತದೆ. ಸೊ ಅದಕ್ಕೆ ಮುಂಚೆ ಅಲ್ಲಿಂದ ಸ್ಕಿಪ್ ಆಗಬೇಕಂತ ಸೀದಾ ಅಲ್ಲಿಂದ ಪರಾರಿ ಆದೆ. ಸೊ ಅದಾದಮೇಲೆ ಇಲ್ಲಿ ಆಡಲಿಕ್ಕೆಲ್ಲ ಬಂತು. ಹಾಂ, ಮತ್ತು ಇದು ನೋಡಿ ಗಾಯ್ಸ್, ಇದರ ಬಗ್ಗೆ ಕೇಳೋದಾದರೆ ತುಂಬ ರಿಗ್ರೆಟ್ಸ್ ಗಾಯ್ಸ್. ಸಣ್ಣದಿರುವಾಗ ನನಗೆ ಆಡಬೇಕಂತ ತುಂಬ ಆಸೆ ಇತ್ತು. ಬಟ್ ಆಗ ಆಡ್ಲಿಕ್ಕೆ ಆಗಲಿಲ್ಲ. ಈಗ ಕೈಲಿ ದುಡ್ಡಿದ್ದೇ ಎಲ್ಲ ಇದೆ, ಬಟ್ ಆಡ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಇದೊಂದು ಮಾತ್ರ ರಿಗ್ರೆಟ್ಸ್ ತುಂಬ ಇದೆ ಗಾಯ್ಸ್. ನಿಮಗೆ ಯಾರಿಗಾದರೂ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಸೊ ಅದನ್ನು ಮಾತ್ರ ಆಡ್ಲಿಕ್ಕೆ ಇಲ್ಲಿ ತನಕ ಆಗಲಿಲ್ಲ, ಇನ್ನು ಆಗೋದಿಲ್ಲ ಅಂತ ಗೊತ್ತು. ಸೊ ಅದಾದಮೇಲೆ ಸಂಜೆ ಆಗಿದೆ ಗಾಯ್ಸ್, ಫುಲ್ ರಾತ್ರಿ ಆತ ಬಂತು ಹೆಚ್ಚು ಕಮ್ಮಿ. ಸೊ ಎಲ್ಲ ಬೋಟ್ಗಳು ಸೈಡಿಗೆ ತೆಗೆದಿದ್ದಾರೆ. ಇನ್ನು ಮನೆ ಹೋಗೋ ಮುಂಚೆ ಒಂದು ಗಾಳಿಪಟ ತಗೊಂಡಿದ್ದು. ಅದು ಹಾರೋದು ಮಾತ್ರ ತುಂಬ ದೂರ ಹೋಯ್ತು ಗಾಯ್ಸ್. ಫಸ್ಟ್ ಟೈಮ್ ಆರಿಸಿದಾದರೂ ಅದು ಕೈಗೆ ಸಿಗಲಿಲ್ಲ, ಅಷ್ಟು ಮೇಲೆ ಹೋಗಿತ್ತು. ಅದಾದ್ಮೇಲೆ ಬರುತ್ತೆ ಇಲ್ಲಿ ಸ್ಕೂಬಿ ಡೂಬಿ ಅಂತ ಒಂದು ಶಾಪ್ ಇತ್ತು. ಮೋಸ್ಟ್ಲಿ ಜ್ಯೂಸ್ ಶಾಪ್ ಇರಬೇಕು, ನಾನು ಟ್ರೈ ಮಾಡಲಿಲ್ಲ. ಯಾರೋ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಆಯಿತಾ. ಅಲ್ಲಿ ತನಕ ಬಾಯ್ ಬಾಯ್.